ప్రతి ఒక్కరూ ఓటు హక్కు వినియోగించుకోవాలి అన్నారు కర్ణాటక ముఖ్యమంత్రి కుమారస్వామి. భార్య అనితా కుమారస్వామి కుమారుడు మాండ్య జేడీఎస్ అభ్యర్థి నిఖిల్ తో కలిసి రామనగర్లో ఆయన ఓటు హక్కు వినియోగించుకున్నారు. ప్రతి ఓటు రేపటి దేశ అభివృద్ధిని నిర్దేశిస్తుంది అని చెప్పారు. ಈ ಚುನಾವಣೆಯಲ್ಲಿ ನನಗೆ ಎಲ್ಲಾ ರೀತಿಯ ವಿಶ್ವಾಸ ಇರತಕ್ಕಂಥದ್ದು. ಈ ಮೊದಲನೇ ಹಂತದ 14 ಕ್ಷೇತ್ರಗಳಲ್ಲಿ ಕನಿಷ್ಠ 10ರಿಂದ 12 ಕ್ಷೇತ್ರಗಳಲ್ಲಿ ಜೆಡಿಎಸ್ನ ಮತ್ತು ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳು ಯಾವುದೇ ಸಮಸ್ಯೆಗಳಿಂದ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ ಅಂತಕ್ಕಂಥ ಜನತೆ ವಿಶ್ವಾಸದೊಂದಿಗೆ ಅಂತಕ್ಕಂಥ ನಂಬಿಕೆ ಇದೆ. ವಿಶೇಷವಾಗಿ ಮಂಡ್ಯದಲ್ಲಿ ಬಹಳ ಹೈಪ್ ಕ್ರಿಯೇಟ್ ಮಾಡಿದ್ರು ನೀವುಗಳು. ಯಾಕೆಂದ್ರೆ ಅಲ್ಲೇನು ಹೈತಿರ್ಲಿಲ್ಲ, ಮಾಧ್ಯಮದಲ್ಲಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಟ್ರಿ. ಯಾವ ಮಟ್ಟಕ್ಕೆ ಆಯ್ತು ಅಂದ್ರೆ ನರೇಂದ್ರ ಮೋದಿನೂ ಸೈಡ್ ಲೈನ್ ಗಿಟ್ಟುಬಿಟ್ರಿ ಕರ್ನಾಟಕ ರಾಜ್ಯದ ಮಾಧ್ಯಮದಿಂದ. ನರೇಂದ್ರ ಮೋದಿನೂ ಮರೆಸ್ಬಿಟ್ರಿ ಕರ್ನಾಟಕದಲ್ಲಿ. ಅದರಿಂದ ನಮಗೆ ಸ್ವಲ್ಪ ಒಳ್ಳೆಯದೇ ಆಯಿತು. ಕಾಂಗ್ರೆಸ್ ಜೆಡಿಎಸ್ನ ಅಭ್ಯರ್ಥಿಗಳಿಗೆ ತಾವು ನರೇಂದ್ರ ಮೋದಿಗೆ ಕೊಡ್ತಕ್ಕಂಥ ಪ್ರಚಾರವನ್ನು ಸ್ವಲ್ಪ ಕಡಿಮೆ ಮಾಡಿ ಸುಮಲತಾ ಅವರಿಗೆ ಕೊಟ್ಟಂಥ ಪ್ರಚಾರ ಏನಿದೆ ನಮ್ಮ ವಿರೋಧಿ ಅಭ್ಯರ್ಥಿಗೆ, ಅದರಿಂದ ಸ್ವಲ್ಪ ನರೇಂದ್ರ ಮೋದಿ ಅವರ ಇಂಪೇರಿಯಾ ಕಡಿಮೆ ಮಾಡಿ ಇವತ್ತು ಕರ್ನಾಟಕದಲ್ಲಿ ಜೆಡಿಎಸ್ನ ಕಾಂಗ್ರೆಸ್ನ ಅಭ್ಯರ್ಥಿ